ಬಕೆಟ್ ಎಲ್ಲ ರಕ್ತ ಆಗ್ಬಿಡ್ತು. ಅವಾಗ ಆಯ್ತು ಅಮ್ಮ ಹೊಡೆದ್ರ ಅಂತ ಕೇಳ್ತಾರೆ. ನಾನು ನನಗೆ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತಲೆ ಕೆಟ್ಟು ಗೊಬ್ಬರ ಆಗ್ಬಿಡುತ್ತೆ ಗುರುತು. ಈಗ ನಾವು ಡೈರೆಕ್ಟಾಗಿ ಕಳ್ಳಕಾಯಿ ಪರ್ಸಿಗೆ ಹೋಗ್ತಾ ಇಲ್ಲ. ಇದು ಸ್ಟೈಲ್ ಇದು ಹಿಂಗೆ ಬಿಟ್ಕೊಳ್ಳೋದು ಚೆನ್ನಾಗಿದೆ ಅಲ್ಲ ತುಳಸಿ ಫೋಟೋ. ಬ್ರ್ಯಾಂಡ್ ಫೋನ್ OnePlus. ಮಮ್ಮಿ ಏಂಜಲ್ ಏನು ಮಾಡ್ತಿದ್ದೀರಿ ಇವಾಗ ನೀವು? ಬಿರಿಯಾನಿ ಹೆಂಗಾಯ್ತು? ಮಾಡಿರೋ ಬಿರಿಯಾನಿ ಏನಾಯ್ತು? ಏನಕ್ಕೆ ನಗ್ತಾವ್ರಲ್ಲ? ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಡಾರ್ಲಿಂಗ್ಸ್, ಇವತ್ತು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ಅತ್ತೆ ಮನೆಯಿಂದ. ಸೊ ಬ್ರೇಕ್ಫಾಸ್ಟ್ ಬೆಳಗ್ಗೆ ಒಂದು ಆಗಿದೆ. ಅದು ಮಾಮೂಲಿ ಓಟ್ಸು, ಅದು ಎಗ್ ಆಮ್ಲೆಟ್ಟು ಅಲ್ಲ, ಏನದು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ಎಗ್ ಆಮ್ಲೆಟ್. ಒಂದು ತಿಂಗಳಾಗಿದೆ ಇವತ್ತಿನ ನಾನ್ ವೆಜ್. ಓ, ಒಂದು ತಿಂಗಳಾದ್ಮೇಲೆ ಇವತ್ತು ಇದರಿಂದ ಶುರು ಹಚ್ಕೊಂಡಿದ್ದೀರಾ? ಸೂಪರ್. ಮೌಲ್ಯ ಅವರು ನನಗೆ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇವತ್ತು ಆ್ಯಕ್ಚುಲಿ ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತ ಬಿಟ್ಟೆಲ್ಲ ಪ್ಲ್ಯಾನ್ ಹಾಕೊತಾ ಇದ್ದೀವಿ ಫ್ಯಾಮಿಲಿ ಎಲ್ಲ. ಇಲ್ಲ, ಅಯ್ಯೋ ಗಂಡಂಗೆ ದಿನ ಹೆಂಡತಿ ಚೆನ್ನಾಗಿ ಕಾಣಲ್ಲ, ಯಾವತ್ತೂ ಚೆನ್ನಾಗಿ ಕಾಣ್ತಾರ. ಅದು ನಿಜ ಚೆನ್ನಾಗಿ. ನನ್ನ ಬಾಮ ಇದು, ಅವನು ಅವರ ಅಕ್ಕನಿಗೆ ಬ್ರೆಡ್ ಆಮ್ಲೆಟ್ ಮಾಡಿಕೊಡ್ತಾ ಇದ್ದಾನೆ. ಏನೋ ನಿಂದು ಆಟ. ಸೊ ಇವತ್ತು ದಿನ ಶುರು ಆಗಿದ್ದು ಹೀಗೆ 12 ಗಂಟೆ. ಇವತ್ತು 12 ಗಂಟೆಗೆ ನಾನು ವಿಡಿಯೋ ಶುರು ಮಾಡಿದ್ದೀನಿ. ಸೊ ಇವತ್ತೇನೇನಾಗುತ್ತೆ ಇದೆಲ್ಲ ನಿಮ್ಮ ಕಣ್ಣು ಮುಂದೆ ನೋಡ್ತಾ ಹೋಗ್ತೀರಾ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಈ ಕಂಟೆಂಟ್ ಯೋಚನೆ ಮಾಡೋಷ್ಟರೊಳಗೆ ತಲೆ ಕೆಟ್ಟು ಗೊಬ್ಬರ ಆಗ್ಬಿಡುತ್ತೆ ಗುರುತು. ಅದಕ್ಕೆ ಒಂದು ಕಾಫಿ ಕುಡಿಯೋಕೆ ಬಂದಿದ್ದೀನಿ. ಈಗ ನಾವು ಡೈರೆಕ್ಟಾಗಿ ಕಡಲೆಕಾಯಿ ಪರ್ಸಿಗೆ ಹೋಗ್ತಾ ಇಲ್ಲ. ಇವತ್ತು ಆ್ಯಕ್ಚುಲಿ ಏನೋ ಚೇಂಜ್ ಆಗೋ ಥರ ಇದೆ, ಐಡಿಯಾ ಚೇಂಜ್ ಆಗೋ ಥರ ಇದೆ. ಬಟ್ ನಾವು ಏನು ಆಕ್ಚುಲಿ ಚೇಂಜ್ ಆಗೋ ಥರ ಇದೆ. ಓಕೆ, ಇಲ್ಲಿ ಕೇಳ ಅಲ್ಲ, ನೋಡೋಣ ಫ್ಲೋ ಹೆಂಗೆ ಹೋಗೋದು ಹಂಗೆ. ಏಯ್ ಮಾರ್ಚ್ ಓ, ಹಂಗೆ ನಮಗೆ ಜನ ಜಂಗುಳಿ ಏನೋ ಇದ್ರೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಮೇಡಮ್ ಅವ್ರು ಹಂಗೆ ಅಂತಾರದು. ಆಗ್ಲಿಂದ ಏನು ಗೊತ್ತಾಗ ಮರ್ತು ಹೋಗ್ತಾ ಇದ್ದೀನಲ್ಲ ನಾನು. ಏಯ್ ಹಾಯ್ ಹಲೋ, ಕಾಡ್ಬೇಕು ಥರ ಇದೆಯಲ್ಲೋ. ಸೊ ಆನ್ ದಿ ವೇ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ಬೆಂಗಳೂರು ಯೂನಿವರ್ಸಿಟಿಗೆ ಹೋಗೋ ರೋಡಲ್ಲಿ ಹೊಸದಾಗಿ ಅದು ಸ್ಪ್ಲಿಟ್ ಮಾಡಿದ್ದಾರೆ ರೋಡ್ನ. ನನಗೆ ಮೋಸ್ಟ್ಲಿ ಐ ಥಿಂಕ್ ಒಂದು 2-3 ತಿಂಗಳಾದ್ಮೇಲೆ ಬರ್ತಾ ಇದ್ದೀವಿ ಅಂತ ಈ ಸೈಡು. ಯಾವಾಗ ಓಪನ್ ಆಯಿತು ಗೊತ್ತಿಲ್ಲ. ಆನ್ ದಿ ವೇ ಟು RR ನಗರ್. ಕೂದ್ಲಿಗೆ ಅವ್ನು ಹೇರ್ ಕಟ್ಟೆ ಮಾಡಿಸ್ಕೊಳ್ಳಲ್ವಂತೆ. ಅದ್ ನೋಡಿದ್ರೆ ವಿಗ್ ಆಗ್ದಂಗಿದೆ. ಅಲ್ಲ ಕಣವ್ವ, ನೋಡಿ ಏನು ಇಲ್ಲಿ ಮುಂದಗಡೆ ವಿಲ್ಲನ್ ಬಿಟ್ಕೊಂತಾನಲ್ಲ, ಹಂಗೆ ಬಿಟ್ಕೊಂತಾನೆ. ಅದೇನದು? ಅದಕ್ಕೇನಂತಾರೆ ಗೊತ್ತಾ? ವೇವಿ ಅಂತಾರೆ. ಇಲ್ಲಿ ನೋಡು, ಇದು ಸ್ಟೈಲ್ ಇದು ಹಿಂಗೆ ಬಿಟ್ಕೊಳ್ಳೋದು. ನನ್ನ ಬಾಮ ಇದ್ದಂಗೆ ಮೂಗಲ್ ಪ್ರಾಬ್ಲಮ್ ಇದೆ. ಅದು ಯಾವಾಗಲೂ ಗುಳು ಅಂತ ಇರುತ್ತಂತೆ. ಆ ಕಡೆ ಹಿಂಗೆ ಇದು ಕಟ್ ಮಾಡಂಗಿಲ್ಲ ಅಪ್ಪ, ಇದನ್ನ ಎಡಿಟ್ ಮಾಡ್ಬೇಕಂದ್ರೆ. ಆಕ್ಚುಲಿ ದ ಥಿಂಗ್ ಇಸ್ ಏನಂದ್ರೆ, ನನ್ನ ಸೊಲ್ಯೂಷನ್ ಇದ್ರೆ ಹೇಳಿ ನಿಮ್ಮ ಕಡೆಯಿಂದ ಏನಾದ್ರು. ಡೆಲಿವರಿ ಆಗೋಕ್ ಮುಂಚೆ ಇದು ಜೆಂಡರ್ನ ಹಂಗೆ ಹೇಳ್ಬಾರ್ದಂತೆ, ಹಂಗೆ ಹೇಳಿ ಮಾತಾಡ್ಬೇಡಿ ಅಂತ ಕಮೆಂಟ್ ಮಾಡಿದ್ದಾರೆ ಯಾರು. ಅವರಿಗೆ ಒಬ್ರೊಬ್ರು ಒಂದೊಂದ್ ತರ ಅನ್ಕೊಂತಾರೆ. ಈಗ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ನಾವು ಅಷ್ಟೇ. ಅದನ್ನ ಮೀರಿ ದೇವ್ರ ಏನ್ ಕೊಡ್ತಾನೋ ಅದನ್ನ ಸ್ವೀಕರಿಸಲೇಬೇಕು. ಒಂದಂತ ನಾ ಹೇಳ್ತೀನಿ ಅಪ್ಪು, ಇಲ್ಲಿ ಒಳ್ಳೇದು ಕೆಡ್ತು ಯಾವುದೂ ಇಲ್ಲ. ಮನ್ಸಿಗೆ ನಿನಗೆ ಕಷ್ಟ ಆಗೋರ್ಗು, ಇನ್ನೊಬ್ರಿಗೂ ಕಷ್ಟ ಮಾಡೋವ್ರಿಗೂ, ಅದಷ್ಟೇ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ವಿಡಿಯೋ ಮಾಡ್ಕೊಂತ ಇದನ್ನ ಪುಣ್ಯಾತ್ಮ. ಅಯ್ಯೋ ಬಿಡ್ರ ಆಯ್ತು. ಏನ್ ಡೈಲಾಗು? ಇರು ಕೇಳ್ತೀನಿ. ಮಧು ಒಂಚೂರು ಅರ್ಜೆಂಟ್ ಆಚೆ ಬಾ ಅಂತ ಕೇಳು. ಇದು ಓಪನ್ ಮಾಡ್ತೀನಿ ಇರು. ಇಲ್ಲಿಂದಾನೆ ಝೂಮ್ ಹಾಕೋಪ್ಪು. ಇಲ್ಲಿ ಮೇಲ್ಗಡೆ ಬಂದ್ರೆ ಅವ್ರು ಹಂಗೆ ಸರಿ ಬಾಯ್ ಅಂತ ಹಂಗೆ ಹೋಗ್ಬಿಡೋದು. ನೀರು ಒಂದ್ ರೌಂಡ್ ತಿರ್ಸ್ಕೊಂಬರೋಣ. ಆಚೆ ಬಾ, ಬಾಗ್ಲ ಹತ್ರ, ಮೇನ್ ಡೋರ್ ಹತ್ರ ಬಾ. ಬಾತ್ರೂಮ್ ಅಲ್ಲಿ ಇದ್ದೀನಿ, ಒಂದು 5 ನಿಮಿಷ ಆಗತ್ತೆ. ಸರಿ ಕಾಯ್ತೀವಿ ಬಾ. ನಿನ್ ಮಗಳಿಲ್ವಾ? ಪಾತ್ರೆ ತೊಳಿತಾವಳೆ.
ಅಯ್ಯೋ ಸರಿ ಆಯ್ತು, ಬೇಗ ಬಾ ಮಧು ಒಂಚೂರು. ನನ್ ಟೈಮ್, ನಾನು ಅವಾಗ ನೋಡಿ ನಗ್ತೀನಿ. ಪಾಪ ನಾವಿಬ್ರು ಏನ್ ಮಾಡ್ತಿದ್ವಿ ಗೊತ್ತಾ, ನಾನು ಅಪ್ಪು ನಮ್ಮ ಅಪ್ಪ ಅಮ್ಮ ಜಗಳ ಆಡ್ತಿದ್ರೆ ನಗ್ತಾ ಇದ್ವಿ. ಒಳ್ಳೆ ಮಕ್ಳು ನೀವು. ಅಯ್ಯೋ ದೇವ್ರೆ, ಅಲ್ಲಿ ಹೋಗ್ಬಿಟ್ಟು ಸೈಡಲ್ಲಿ ಬಿದ್ದು ಬಿದ್ದು ನಗೋದು. ನಮ್ಮಮ್ಮ ಜಗಳ ಆಡ್ತಿ, ನಮ್ಮಮ್ಮಗೂ ನಗು ಬಂದ್ಬಿಡ್ತಿತ್ತು. ಇವ್ರು ನಗದಕ್ ನಗ ಬರೋದು ಏನಕ್ಕೆ ಅಂತಂದ್ರೆ ಅವ್ರಿಗೆ ಅವ್ರ ಅಪ್ಪ ಜೋಕರ್ ತರ ಕಾಣೋರು. ನಾನು ನನ್ ಪಾಡಿಗೆ ಹಚ್ಕೊಂತ ಇದ್ನಲ್ಲ. ಹಂಗಲ್ಲ, ವಿಷಯ ಅದಲ್ಲ, ವಿಷಯ ಅದಲ್ಲ. ಪಪ್ಪ ಕೋಪದಲ್ಲಿ ಪಪ್ಪ ಸೈಲೆಂಟ್ ಆಗಿರು ಅಂತ ಅನ್ನಕ್ ಬಂದ್ರೆ ನಮ್ಮಮ್ಮ ಅದನ್ನ ನೋಡಿ ನಮಗ ಒಂಥರ ನಗು ಬಂದ್ಬಿಡ್ತಿತ್ತು. ಖುಷಿ. ಅದ ಅಳ್ತಾ ಇರ್ಬೇಕಾದ್ರೆ ನಗು ಬಂದ್ಬಿಡಿರೋದು ನಮ್ಗೆ. ಏನ್ ಮಾಡಿದ್ಯಾ ಅಡ್ಗೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನ್ ವೆಜ್. ಹೇಳಿರಿ ಕೆಲ್ಗಡೆ ಎಲ್ರು. ಓಕೆ, ನಾನು ಈಗ ಏನಾರ ನೀನ್ ಮೊಳಕೆ ಕಟ್ಟಿದ್ ಸಾರು ಅದು ಇದು ಅಂದಿದ್ರೆ ಸೀರಿಯಸ್ಲಿ ಹೋಗೋಣ ಅಂತ. ನಡೀರಪ್ಪ, ನಾನ್ ವೆಜ್ ಅಂತೆ. ಖುಷಿನಾ? ನಾನು ಬಾಪು ನಡ್ಕೊಂಬರ. ಚೆನ್ನಾಗಲ್ಲ ತುಳಸಿ ಪಾಟು. ಮರದ್ದ ಇದು? ಉಡ್ಡು ಉಡ್ಡ ಅಥವಾ ಟೈಲ್ಸಿಗೆ ಕಲರ್ ಹಾಕ್ಸಿರೋದ? ಉಡ್ಡೆ ಕಣೆ. ಅಕ್ಕ ಉಡ್ಡದ ಅದು? ಇಲ್ಲ, ಉಡ್ಡಲ್ಲ. ಸ್ಟ್ಯಾಂಡ್ ಸ್ಟೋನ್. ಅದೇ ಹೇಳಿಲ್ವಾ ನೋಡಿ. ನಾನ್ ವೆಜ್ ಅಂದ್ಬಿಟ್ಟು ಪಪಾಯ ತುಂಬ್ತವ್ರ ಬಟ್ಲಿಗೆ. ಇವಾಗ ಬಂದು ಊಟನ? ಇವತ್ತಿನ ಮಧ್ಯಾಹ್ನದ ಊಟ ಸಕ್ಕತ್ತಾಗಿದೆ ಡಾರ್ಲಿಂಗ್ಸ್. ಬನ್ನಿ ನೋಡಿ. ಬಾ 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 ಬಾ. ನೀನು ಫಿಶ್ ಏನೇ? ಎಸ್, ಅರ್ಧ ಫಿಶ್ ತಿಂದವ್ರ ಅವಾಗಿಂದ. ಇದೊಂದು ಪೀಸ್ ಹತ್ಕೊಂಡು ಹೇಳಿದ್ನಲ್ಲ, ಕಮ್ಮಿ ಅಲ್ಲ. ಕಡಲೆಕಾಯಿ ಪರ್ಸೆಗೆ ಹೋಗೋದೇ ಬೇಡ ಒಂದು ಡೌಟಲ್ಲಿ. ಏನಕ್ಕೆ ಅಂದ್ರೆ ಮಳೆ ಬರ್ತಾ ಇದೆ. ಹ್ಮ್, ಆಮೇಲೆ ಇವತ್ತು ಶನಿವಾರ ಬೇರೆ, ಎಷ್ಟು ಜನ ಇರ್ತಾರೆ. ಆಮೇಲೆ ನನಗೆ ಇನ್ನೊಂದು ಮೇಜರಾಗಿ ಏನು ಗೊತ್ತಾ, ತುಂಬ ಜನ ತರಕಾರಿ ತಿನ್ನಲ್ಲ. ಈಗ ವಿಡಿಯೋ ರೆಕಾರ್ಡ್ ಮಾಡ್ತಿದ್ರಲ್ಲ, ಅವರು ಕೂಡ ತರಕಾರಿ ಮುಟ್ಟೋದೇ ಇಲ್ಲ. ನಾನೇನು ಹಂಗಲ್ಲ. ಮಮ್ಮಿ ಆಫ್ಟರ್ ಲಾಂಗ್ ಟೈಮ್ ಚಿಕನ್. ಅಯ್ಯೋ ಹೆಂಗಿದೆ ಹೇಳು. ಫಸ್ಟ್ ಟೈಮು ಒಂದೂವರೆ ತಿಂಗಳಾದ್ಮೇಲೆ ಸೂಪರ್ ಆಯ್ತು. 1 ತಿಂಗಳಾಯ್ತು. ನಾನೇ ತಿಂತಿದ್ದೇನೆ ಮೊದಲು. ಅಪ್ಪು ತರಕಾರಿನೇ ತಿಂದಿಲ್ವಲ್ಲ ನೀನು? ಅಪ್ಪು ತಿನ್ನಪ್ಪು. ಓಕೆ, ಇವನೀಗ ತರಕಾರಿ ತಿನ್ನೋದು ಇಂಥ ಒಳ್ಳೆ ಟಾಸ್ಕ್. ಅಪ್ಪು ತುಂಬ ಹೆಲ್ತ್ ಎಷ್ಟು ರಿಕವರಿ ಆಗುತ್ತೆ ಗೊತ್ತೇನೋ, ತಿನ್ಬಿಟ್ಟು ನೋಡಿ. ಓಕೆ, ಅವನು ಬಾಂಡ್ಲಿ ಆಗೋವರೆಗೂ ಹಂಗೆ ರೀ. ಈ ಸಿಂಹ ಟೈಗರ್ ಎಲ್ಲ ತಿನ್ನಲ್ಲ. ಎಲ್ಲರೂ ಹಂಗೆ ಅಂತಾರೆ. ಬಾ ಈಗ ತಿನ್ನು ನೀನು. ನೀನು ಮನ್ಸ ನೀನು ಕುರಿ ತಿನ್ನು. ಎಲ್ಲ ಒಟ್ಟಿಗೆ ಬಾಯ ಕಚ 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 ಅಂತಾಗಿ ಅಷ್ಟೇ ತಿನ್ನು. ಅಲ್ಲಿ ಮುಖ ನೋಡಿ, ಮುಕ್ಕುವ ಪಾಪ ಇದು ಹಂಗ. ಓಕೆ, ಅವು ನೀನು ಎತ್ಕೊಂತ ಇದೆಯಾ ಅಂತ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟಿದೆ ಈಗ. ಅಯ್ಯೋ, 1 ತಿಂಗಳಾದ್ಮೇಲೆ ತಿಂದ್ಬಿಟ್ಟು. ಮಧು ಬಾ ಮಧು ಇಲ್ಲಿ. ಹಾ, ಮಧು ಬಾ. ಫಿಶ್ ಅಲ್ಲ ಚಿಕನ್ ಕೊಡಮ್ಮ. ನಂದೆ ಕೊಡ್ಬೇಕಾ? ಸೈಡ್ ಹೋಗ್ತಿಂತೀನಿ ನಿಮ್ ಸವಸ. ಅದು ದಾರಿ ಬಿಡ. ಪಾಪ ಕುತ್ಕೊಂಡ್ ತಿನ್ನಿ. ಅಲ್ಲಿ ನಾನಲ್ಲ ಪ್ಲೇಟ್ ಹೊಡೆದೋಗುತ್ತೆ. ನಾನು ಸವಸ ನಾವ್ ತಗೊಳಲ್ಲ. ಬೇಡಪ್ಪ ನಿಮ್ ಸವಸ ಬೇಡ. ನನ್ ಊಟ ಬಿಟ್ಕೊಡಲ್ಲ ನಾನು. ಪಾಪ ಆನೋ ಬರ್ತಾನಲ್ಲಿ. ಅಬ್ಬಾ ಪರವಾಗಿಲ್ಲ, ನಾನು ಬರ್ಲಿ. ಬಾವ ಹೆಂಗೆ ಇಲ್ಲ, ನನಗೆ ಮೌಲ್ಯ ಆನವನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ದೊಡ್ಡ ಟಾಸ್ಕ್. ಸರಿ ಆಯ್ತು, ಕ್ಯಾನ್ಸಲ್ ಮಾಡ್ರಿ. ಏನಮ್ಮ ಅವ್ನ್ ಕರ್ಕೊಂಡು ಓಡಾಡಕ್ಕಾಗುತ್ತೆ ನಮ್ಮ ಎತ್ಕೊಂಡು? ಏನು ಏನ್ ಹೇಳಿ?
ಏನಿಲ್ಲ. ಕಳಕ್ಕೆ ಪರ್ಸೇನು ಮಾಡೋಣ. ಶೋ ದೇವ್ರೇ, ಅಮ್ಮ ಪರ್ಸೆ ಅಂದ್ರೆ ಅಲ್ಲಿ ಡ್ಯಾನ್ಸ್ ಇದ್ ಮಾಡ್ಬಿಟ್ಟು ಪರ್ಫಾರ್ಮೆನ್ಸ್. ಸ್ಟಾಲ್ ಹಾಕಿರ್ತಾರೆ ಅಂಗಡಿಗಳು, ಕಡಲೆಕಾಯಿ ಅಂಗಡಿ ಸ್ಟಾಲ್ ಹಾಕಿರ್ತಾರೆ, ತಿನ್ನ ಅಂಗಡಿಗಳು, ಮತ್ತೆ ಈ ಪಿ ಅಂಗಡಿಗಳು ಇರುತ್ತೆ. ಜಾತ್ರೆ ಅದೊಂದು. ವೋಟಿಂಗ್ ಜಾಸ್ತಿ ಇದೆ ಬೇಡ ಅಂತ ಸುಮ್ನೆ ಇರು. ಪಾಪ ಇವಾಗ ಜಾನ್ವಿಗೆ ಇಲ್ಲ ಅಂತ ಹೇಳಿದ್ರೆ ಜನ್ಮ ಜಾಲಾಡ್ತಾಳೆ. ಇದು ರೆಡಿ ಆಗೋಳು ಇವಾಗ ನೀವ್ ಹೇಳಿದಿಕ್ಕೆ. ಜಾಗದಲ್ಲಿ ಎಷ್ಟು ಗಾಡಿ ಸುತ್ತ ನಿಲ್ಸ್ಬಿಟ್ಟಿರೋ ನಾವು ನಿಜ ಜಾಗದಲ್ಲಿ. ಕಾರ್ ಸೇಫ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಯ್ತದೆ. ಇವ್ನಿಗೆ ಸುತ್ತ ಗಳಕ್ಕೆ ಇಷ್ಟ ಆಯ್ತು. ಮನೆ 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 ಜನ ನೊಣ ತರ ಇದಾರೆ. ಅಲ್ಲ ಅಪ್ಪು, KGF 3 ಹೀರೋಯಿನ್ ಅಂತ ಅವಳು ಫೀಲ್ಸ್ ಅಲ್ಲಿ ಅನ್ಕೊಂಡಿದ್ದಾಳೆ ಅಷ್ಟೇ. ಯಾರ ಒಂದ್ ಸೆಲ್ಫಿ ತಗೊಂಡ್ಬಿಡಿ. ಖಂಡಿತ ಅದಕ್ಕೆ ನಂಗೆ ನಗು ಬಂದ್ಬಿಟ್ರೆ ಅವಾಗ ಬೈ ಹಂಗಲ್ಲ ಅವರು ಶ್ಯೂರ್ ಅಂತ ನಾನು ಅಂತೀನಿ. ಇವರು ಕನ್ನಡದ ಕಂದ ತರ ಖಂಡಿತ ಅಂತಾರ. ಅವಾಗ ನಂಗೆ ನಗು ಬಂದ್ಬಿಟ್ರೆ ಅವಾಗಿಲ್ಲ ಬೇಡ, ಸಿಂಪಲ್ ಆಗಿ ನಾನೀಗ ಹೋಗ್ಬಿಟ್ಟು ಒಂದು 2.5 kg ಚಿಕನ್ ತತ್ತೀನಿ, ಕಬಾಬ್ ಮಾಡ್ಕೊಂಡ್ಬಿಟ್ಟು ಹಂಗೆ ಎಲ್ಲರೂ ಹಂಗೆ ಅದು ಗ್ರೀನ್ ಕಲರ್ ಚಟ್ನಿ ಮಾಡ್ಕೊಂಡ್ಬಿಟ್ಟು ತಿಂದು ಸುಮಾರು ದಿನ ಆಯ್ತಲ್ವಾ, ಕೂತ್ಕೊಂಡು ಒಂದೊಂದೇ ಹಿಂಗೆ ಇಟ್ಕೊಂಡು ತಿಂತ ಮಾತಾಡ್ಕೊಂಡು ಹರಟೆ ಹೊಡಿಯೋಣ. ಓಕೆನಾ? 2.5 ಸಾಕ 3 ಬೇಕಾ? ಇಲ್ಲ ಇಲ್ಲ ಇಲ್ಲ, ಇದು ಒಂಚೂರು ಕನ್ವಿನ್ಸ್ ಆಗಿದೆ. ಓಕೆನಾ? 2.5 3 kg ನಮ್ಮ ನಾನ್ ಮಾಡ್ಲಾ ಬಿರಿಯಾನಿ? ಬಿರಿಯಾನಿ ಸೂಪರ್ ಆಗಿ ಮಾಡ್ಕೊಳ್ಳುತ್ತೆ. ಮೌಲ್ಯ ಮಾಡ್ಬಿಡು. ಅಲ್ಲ ನೀವ್ ಯಾಕೆ ಏನು ಹೇಳ್ತಾ ಇಲ್ವಲ್ಲ? ನಿಜವೂ ಸಖತ್ತ ಮಾಡ್ತಾಳೆ ಇವಳು. ಬಾಸುಮತಿ ರೈಸ್ ಜೊತೆಗೆಲ್ಲ ಇಂಡಿಯನ್ ಗೇಟ್ ಅದು. ಸೊ ಪ್ಲಾನ್ ಇವಾಗ ಏನಾಗಿದೆ ಅಂತ ಅಂದ್ರೆ ಶಿಫ್ಟ್ ಆಗಿದೆ. ಮನೆಯಲ್ಲೇ ಚಿಕನ್ ತಗೊಂಡ್ ಬಂದು ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ಕೊಂಡು ತಿನ್ನ. ಈಗ ಆಕ್ಚುಲಿ ಏನ್ ಗೊತ್ತಾ, ನಮ್ಮ ಮೇನ್ ಆಗಿ ನಮ್ಮ ಅತ್ತೆ ಕನ್ವಿನ್ಸ್ ಆಗ್ತಿರಲಿಲ್ಲ, ಫುಲ್ ಮಕ್ಕ ಇಷ್ಟ ಆಲ್ರೆಡಿ ಮುಖ ನೋಡಿ. ಅತ್ತೆನ ಕನ್ವಿನ್ಸ್ ಮಾಡಕ್ ಒಂದೇ ಒಬ್ರು ಕೈಲಾಗಿದ್ದು ಚಿಕನ್ ಅವ್ರ ಹತ್ರ. ಚಿಕನ್ ಅವ್ರು ಇದಾರಲ್ಲ, ಅವ್ರು 1.5 ತಿಂಗಳಾಯ್ತು ಚಿಕನ್ ತಿಂದು, ಅದೊಂದಕ್ಕೋಸ್ಕರ ಓಕೆ ನೋಡೋಣ. ನಮ್ಮ ಡಾರ್ಲಿಂಗ್ಸ್ ಅಲ್ಲಿ ಮತ್ತೆ ನಿಮ್ಗೆಲ್ಲರಿಗೂ ಒಂದು ಏನಂತೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೆಲ್ಲ ಆಲ್ರೆಡಿ ಒಂದಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರ. ಈಗ ಚೇತರಿಸ್ಕೊಂಡು ಹಾಸ್ಪಿಟಲ್ ಇದು ಮಾಡ್ಕೊಂಡು ಈಗ ವಾಪಸ್ ಬಂದಿದ್ದೀವಿ. ನೋಡಿ ಎಲ್ಲರ ಮುಖಗಳು ಹೆಂಗಿದೆ, ಬಿಕಾಸ್ ಆಫ್ ಈ ಒಂದು ವ್ಯಕ್ತಿಯಿಂದ. ಮಲಗ್ಬಿಟ್ನ, ಕೈ ನೋಡಿ ಕೈ ನೋಡಿ ಕೈ ಕೈ ಹೆಂಗೆ ಮಾಡ್ಕೊಂಡು ಮಲಗಿದ್ದಾನೆ. ಯಾರು ಅವರು ಅಳ್ತವ್ರ ಈಗಲೂ. ನನಗೆ ಅಳು ಕಂಡ್ರೆ ನನಗೆ ಈಗ ಅಷ್ಟೇ ದುಃಖದಿಂದ ವಾಪಸ್ ಬಂದಿದ್ದೀನಿ. ಸಿಂಪಲ್ ನೋಡಿ, ಅಂದರೆ ಮನೇಲಿ ಲಿಫ್ಟಲ್ಲೇ ಇರುತ್ತಲ್ಲ, ಮನೇಲಾಗಲಿ ಎಲ್ಲೇ ಆಗಲಿ, ಈ ಏಜಲ್ಲಿ ಎಷ್ಟು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಿಕೊಂಡ್ರು ಕೂಡ ಮಕ್ಕಳು ಒಂದು ಸಣ್ಣ ಒಂದು ಸೆಕೆಂಡಲ್ಲಿ ಯಾಮಾರ್ಬಿಡ್ತೀವಿ ಅನ್ನೋದಕ್ಕೆ. ಇಲ್ಲಿ ಅವನು ಮಾಡ್ತಾ ಈ ಲಿಫ್ಟಲ್ಲಿ ಇದೆಲ್ಲೋ ಹಿಂಗೆ ಕೈ ಇಟ್ಕೊಂಡಿದ್ದಾನೆ. ತುಂಬಾ ಸಣ್ಣ ಸಣ್ಣದರಳು ಲಿಫ್ಟ್ ಕೈಗೆ ನಮ್ಮ ಕೈಗಳು ಸಿಕ್ಕಾಕೊಳ್ಳಲ್ಲ. ಹೌದು, ತುಂಬಾ ಸಣ್ಣ ಸಣ್ಣ ಇರೋದ್ರಿಂದ ಕ್ಲೀನಾಗಿ ಲಾಕ್ ಆಗ್ಬೋದು. ಅಲ್ಲಿಗೆ ಅಪ್ಪ ರಕ್ತ ನೋಡ್ತಿದ್ದಂಗೆ ನಿಜವಾಗ್ಲೂ ಅಮ್ಮ ನನಗೆ. ಪಾಪ ಮಕ್ಕಳು ಹುಟ್ಟಕ್ ಬಿಡಲ್ಲ ನಾನು ತುಂಬಾ ಏಟಾದಾಗ. ಹೆಂಗೆ ಪಪ್ಪ ಅದ್ ನೀವು ಪ್ಯಾಂಪರ್ ಮಾಡ್ತಾ ಇರೋದಕ್ಕೆ ನಿಮ್ಮ ಹತ್ರ ಮಾತ್ರ ಹಂಗ್ ಮಾಡ್ತಾ ಇದ್ದಿದ್ದು. ಇದೆಲ್ಲ ಪಾಪ ಎಂತೆಂತದ್ ಪಾಪ. ಇವ್ರದ್ದು ಲಿಫ್ಟ್ ಇವ್ರ ಮನೆಗೆ ಬರೋದಕ್ಕೆ ಭಯ. ಯಾಕೆ ಗೊತ್ತಾ, ಯಾರು ನಂಬಿದ್ರು ನನ್ನ ಮಗುನ ನನ್ಗೆ ಕೊಡಕ್ಕಾಗಲ್ಲ. ನಾನು ಅದಕ್ಕೆ ಬರೋದೇ ಬಿಟ್ಬಿಟ್ಟಿದ್ದೀನಿ. ಅಲ್ಲ ಈಗ ಯಾರಿಗೂ ಕೊಡಕ್ಕಾಗಲ್ಲ. ಯಾರು ಆನವ ಬಾಬಾ ಒಬ್ಬೊಬ್ರು ಒಂದೊಂದು ಕತೆ ಕೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಮೌಲ್ಯ ಹೆಂಗಾಗೈತೆ ಇವ್ನು ಚಿಂಟುಗೆ ಕಾಲ್ ಕೈದೆ ಹೌದಾ? ಚಿಕ್ಕ ಪಾಪ ಅವನು ಈ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ನೋಡಿ ಇಲ್ಲಿ ಇಲ್ಲಿ ನಾನೇ ಮಾಡಿರೋದು ಅದು. ಇದು ಇವಳು ಮಾಡಿರೋದು. ಸರಿ, ಈ ಪಾಪ ಎಂತ ಸಿಂಪಲ್ ಸ್ಟೋರಿ ಕೇಳಿ ಅಪ್ಪುದ್ ಕೇಳ್ತೀನಿ. ನಾನು ಇವನು ಹಿಂಗ್ ಕೂತಿದ್ವಿ ಕಣವ. ನಾನೇ ಕೆಟ್ಟೊಳಗಿನವಾಗ ಕೇಳಿ ಚಾಪೆ ಮೇಲೆ ಕೂತಿದ್ವಿ. ನಾನು ಚಿಕ್ಕವಳು, ನಾನು ಪುಟ್ಟ ಹುಡುಗಿ, ಅವನು ಪುಟ್ಟ ಹುಡುಗ. ಆನವಷ್ಟಿದ್ದ ಪಾಪ. ಕರೆಕ್ಟಾಗಿ ಅಪ್ಪು ಕರೆಕ್ಟ್ ಆನವೇಜ್ ಅಲ್ವಾ ಮಮ್ಮಿ? ಹಿಂಗೆ ಕೂತ್ಕೊಂಡಿದ್ವಿ. ನಾನು ನೀರು ಕುಡ್ದೆ.
ಕೆಳಗಿಟ್ಟೆ, ಕೂತ್ಕೊಂಡೆ, ಟಿವಿ ನೋಡ್ತಾ ಇದ್ದೆ. ಆ ಅಪ್ಪು ಏನು ಮಾಡ್ದ ಗೊತ್ತಾ, ಹಿಂಗೆ ಅವನು ಗುಂಡ ಅಲ್ವಾ, ಹಿಂಗೆ ಅನ್ಕೊಂಡು ಬಿದ್ದ. ಆ ಚಾಪೆ ಹಾಸಿಗೆ ಈ ಹರ್ಗಕ್ಕಿಂತ ಮುಂದೆ ಈ ಚಾಪೆ ಬಂದಿತ್ತು. ಇಲ್ಲಿ ಕೈ ಬಂದಲ್ಲ, ಕೆಳಗಡೆ ಮಗು ಜಾರಿ ತಿಂಸಿ ಅಂತ ಬಂದು ಆ ಗ್ಲಾಸ್ ಹಿಂಗೆ ಕಚ್ಕೊಬಿಡ್ತು. ಏನ್ ಮಕ ಎಲ್ಲ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಹಿಂಗೆ ರಕ್ತ ಪಾಪ, ಇಲ್ಲೆಲ್ಲ ರಕ್ತ. ನಾನು ರಕ್ತ ಸ್ಕೂಲ್ ಬೆಲ್ಟ್ ಹಿಂಗ್ ಮುಂದ್ಗಡೆ ಇದು ಬರುತ್ತೆ ಗೊತ್ತಾಗಿಲ್ಲ, ಬಕ್ಕಲ್ ಹಿಂಗ್ ಹೊಡೆದ್ಲು. ಓಪನ್ ಆಗ್ಬಿಡ್ತಾರೆ. ನಾನು ನೋಡ್ತಾ ಇದ್ದೀನಿ ಹಿಂಗೆ, ನಮ್ಮಮ್ಮ ಹಿಂಗೆ ಹಿಡ್ಕೊಂಡು, ನನಗೆ ಏನೂ ನೋವಾಗಿಲ್ಲ, ನೋವು ಆಗಲ್ಲ, ಅದು ರಕ್ತ ಬರೋವಾಗ ಹಿಂಗೆ ನೋಡ್ತಾ ಇದ್ದೀನಿ, ಬಕೆಟೆಲ್ಲ ರಕ್ತ ಆಗ್ಬಿಡ್ತು. ಅವಾಗ ಅಳ್ತೀನಿ ಅಂತ. ನಾನೆಂತ ಕಳ್ಳಿ ಗೊತ್ತಾ, ಡಾಕ್ಟ್ರು ಕೇಳಿದ್ರು, ಇಲ್ಲ ಡಾಕ್ಟ್ರೆ ಏನೋ ಬಿದ್ಬಿಟ್ಟು ಬಂದಳು ಅಂತ ಹೇಳು ಡಾಕ್ಟ್ರಿಗೆ. ಅಮ್ಮ ಹೊಡೆದ್ರಾ ನಿಜ ಹೇಳು, ನಾನು ಅಳ್ತಾ ಇದೀನಿ ಅಂತ ನಮ್ಮ ಅಮ್ಮ ನೋಡ್ಕೊಂಡು, ಅಮ್ಮ ಹೊಡೆದ್ರಾ ಅಂತ ಕೇಳ್ತವ್ರು. ನಾನು ಫುಲ್ಲು ತೂತಾಗಿ ಫುಲ್ಲು ರಕ್ತ. ಅಲ್ಲವಾ, ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಇಬ್ಬರು ಈ ಫೋನಿಗೆ ಬ್ರ್ಯಾಂಡ್ ಅಂಬಾಸಿಡರ್. ಯಾಕೆ ಕುತ್ಕೊಂಡು ಈ ಟೆಂಪರ್ ಗ್ಲಾಸ್ ಹಾಕೈತೆ ಫೋನು, ಅದೇ ಚಚ್ಕೊಂಡು ಫೋನ್ ಅಕ್ಕ ಟೆಂಪರ್ ಗ್ಲಾಸ್ ಹೊಡ್ಕೋಬೇಕಕ್ಕ, ಅದೇ ಚಚ್ಕೊಂಡ್ರು. ಏನಾಗಿಲ್ವಾ ಅಕ್ಕ ತಲೆಗೆ? ಇಂಡಿಯನ್ ಮಾಮ್ ಸರ್ಕಲ್ ಆಗೈತೆ, ಡಿಸ್ಪ್ಲೇ ನೀಟಾಗಿ ಸರ್ಕಲ್ ಆಗೈತೆ. ಹೊಡೆದಾಗ ಪಾ ಎಂತ ಕೋಪ ಅನ್ಕೊಂಡಿದ್ದೀರಾ? ಏನು ಗೊತ್ತಾ, ಎಲ್ಲ ಚಿಕ್ಕ ಬ್ರ್ಯಾಂಡ್ ಫೋನ್ OnePlus ಮಮ್ಮಿ ಕೊಡ್ಸಿರೋದು. ಚಿಕ್ಕ ವಯಸ್ಸಲ್ಲಿ ಎಲ್ಲಾರ್ದು ಒಂದು ಮೆಮೊರಿ ಇರುತ್ತೆ ಖಂಡಿತ. ನನ್ನ ಅಂಕಲ್ ಹೊಡೆದಿರೋದು ಚಿಕ್ಕ ವಯಸ್ಸಲ್ಲಿ ನಂದು ಇಲ್ಲೊಂದು ಮಾರ್ಕ್ ಇದೆಯಲ್ಲ, ನಂದು ಆಕ್ಸಿಡೆಂಟ್ ಆಗಿ, ಸೊ ಅದು ರೋಡ್ ಕ್ರಾಸ್ ಮಾಡಕ್ಕೆ ಹೋಗ್ಬಿಟ್ಟು ನಿಮ್ಮ ಥರ ಅಮ್ಮ ಹೇಳಿರೋದು ಕೇಳಿಸ್ಕೊಂತಿದ್ರೆ ಭಯ ಆಗಿ ಎಲ್ಲ ಅಮ್ಮಂದಿರ ಎಕ್ಸಾಸ್ಟ್ ಆಗಿ ಕಣ ಹೇಳೋದು ಎಲ್ಲ. ಅಂಕಲ್ಲು ಫೋನ್ ತಗೊಂಡು ಹಿಂಗೆ ಹೊಡೆದ್ರು, ಕೂತಾಗೋಯ್ತು ತಲೆ, ಜಾನ್ವಿಗೆ ಫುಲ್ಲು ರಕ್ತ. ಆನಂದ್ಗೆ ಇದು ಟ್ಯೂಷನ್ಗೆ ಹೋಗಿಲ್ಲ ಅಂತ ದೊಣ್ಣೆ ತಗೊಂಡು ಹೊಡಿತು ನೋಡಿ ಡ್ಯಾಡಿ, ಈ ಸ್ಟೆಲ್ಲನ್ನು ಫುಲ್ ಹೋಗ್ಬಿಡ್ತು ಅವನಿಗೆ, ಅಲ್ಲೇ ಬರಲಿಲ್ಲ ಅವನಿಗೆ. ಇನ್ನು ಏಂಜಲ್ ಏನು ಮಾಡ್ತಿದ್ದೀರಾ ಇವಾಗ ನೀವು? ಬಿರಿಯಾನಿ. ನಿನ್ನ ಕೈ ರುಚಿನೂ ಸವಿಯುವ ಕಾಲ ಇವಾಗ ಎಲ್ಲರಿಗೂ ಬಂತ. ಅವ್ರು ಮಾಡ್ತಿರೋದು ಬಿರಿಯಾನಿ, ಅದು ನಮ್ಮ ಅಕ್ಕ ಮಾಡ್ಕೊಳ್ಳೋದು ಯಾವ ಯಾನಿ ಆಗುತ್ತೆ ಅಂತ ಗೊತ್ತಿಲ್ಲ. ವಿಡಿಯೋ ಇದೆ ಅಂತ ಒಂದ್ ಮಾತಾಡ್ಬೇಡ. ಅದು ಗೊತ್ತಾಗ್ತದೆ, ನಾನು ಅಡ್ಗೆ ಮಾಡಿ ತಿಂದು ಬೆಳ್ಕೊಂಬಂದಿರೋ ಗಡಿ ದೇಹ ಇದು. ಗೊತ್ತಾಗ್ತದೆ. ಮಾಡೋದು ಚಿತ್ರಾನ್ನ ಒಂದೇ ನೀನು ಸಕಲ ಮಾಡ್ತಾಳ ಮಾತ್ರ. ಸೊ ಈಗ ನಾವು ಎಷ್ಟು ಕಿರ್ಚ್ತಾರೆ ನಮ್ಮ ಮನೇಲಿ ಎಲ್ಲರೂ. ಕೈಯಲ್ಲಿ ಪೊರಕೆ ಇಟ್ಕೊಂಡು ಓಡಿಸೋದಿರೋ. So it's biryani time, guys. What is your problem? ಸೆಲೆಕ್ಷನ್ ನಡೀತಾ ಇದೆ. ಅದು ಆಕ್ಷನ್ ಅಲ್ಲಿ ತಗೊಂಡು ನಮ್ಮ ಅಕ್ಕ. ಹೆಂಗಾಯ್ತೋ? ಓ ಮೈ ಗಾಡ್, ನಾನ್ ಮಾಡಿರೋ ಬಿರಿಯಾನಿ. ಏನಾಯ್ತು? ಏನಕ್ಕೆ ನಗ್ತಾವ್ರಲ್ಲ? ನಗ್ತಾ ಇದ್ದೀರಾ? ಅಲ್ಲ ಫಸ್ಟ್ ನೀವು ತಿನ್ರಿ. ಓಕೆ, ಊಟ ಎಲ್ಲ ಮಾಡಾಯ್ತು. ಇವಾಗ ವಾಪಸ್ ಮನೆಗೆ ಹೋಗೋಣ ಅಂತ. ಹೇಳು ಅನ್ನೋ, ಬಾಯ್ ಹೇಳು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಜಾಲಿಂಗ್ಸ್. ಅದೇ ನೋಡಿ, ನಾನು ಹೇಳಿದ್ನಲ್ಲ, ಅದೊಂದು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಮಕ್ಕಳನ್ನ ಎಷ್ಟೇ ಜೋಪಾನವಾಗಿ ನೋಡಿಕೊಂಡ್ರು ಕೂಡ ಅದೊಂದು ಗಮನಪ್ಪ. ಟೊಡ್ಲರ್ ಟೈಮಲ್ಲಿ ಮಕ್ಕಳು ಒಂದು ಸೆಕೆಂಡ್ ಸುಮ್ಮನಿರಲ್ಲ, ಸೊ ಹಾಗಾಗಿ ಆನ್ ಆ್ಯಂಡ್ ಆಫ್ ಆಗುತ್ತೆ. ಸೊ ಡೋಂಟ್ ಅದನ್ನು ತುಂಬ ಜಾಸ್ತಿನೂ ಮಾಡೋಕ್ಕೆ ಹೋಗ್ಬಾರ್ದು. ಟೇಕ್ ಇಟ್ ಈಸಿ ಆ್ಯಂಡ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಬಿಫೋರ್. ಆ್ಯಂಡ್ ಕೆಲವೊಂದು ಸಮಯದಲ್ಲಿ ತಡಿಯೋಕ್ಕಾಗಲ್ಲ, ಸಿಚುವೇಶನ್ ಅದಾಗಬೇಕಂತಿರುತ್ತೆ, ಆಗುತ್ತೆ. ಎಲ್ಲ ದೇವರಿಗೆ ಓಕೆ, ಪ್ರೇ ಮಾಡಬೇಕಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ ಡಾರ್ಲಿಂಗ್ಸ್. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.